ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ನಿಮಗೆಲ್ಲ ಧರ್ಮಸ್ಥಳದ ಬಗ್ಗೆ ದಿನನಿತ್ಯ ಚರ್ಚೆ ಮಾಡಿದ ಡೆವಲಪ್ಮೆಂಟ್ಗಳು ನಿಮ್ಮ ಜೊತೆ ಮಾತಾಡ್ತಾನೆ ಬರ್ತಾ ಇದ್ದೀವಿ. ಅದಕ್ಕೆ ಬಂದು ನೀವು ಸ್ಪಂದಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಆದರೆ ಧರ್ಮಸ್ಥಳದ ಏನು ರಿಸಲ್ಟ್ ಇಷ್ಟು ವರ್ಷ ಆದರೂ ಯಾಕೆ ಸಿಗ್ತಾ ಇಲ್ಲ? ಈಗಾಗಲೇ ಜನ ನಿಧಾನಕ್ಕೆ ಬೀದಿಗಿಳಿತಾ ಇದ್ದಾರೆ. ನಮ್ಮ ಹೆಣ್ಮಕ್ಳು ನಾಳೆ ಸ್ಕೂಲಿಗೆ ಕಳಿಸೋದು ಹೇಗಪ್ಪ ಈ ರಾಜ್ಯದಲ್ಲಿ ಅಂತೇಳಿ ದೇಶದಲ್ಲಿ ನಮ್ಮ ಮೋದಿಜಿಯವರು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಸ್ಲೋಗನ್ ಹಾಕ್ತಿರೋ ಕಳೆದ 11 ವರ್ಷಗಳಿಂದ. ಆದರೂ ಎಷ್ಟು ಬೇಟಿಗಳು ಹೋದರು, ಈಗ ಎಷ್ಟು ಮಕ್ಕಳು ಬಚಾವಾದರು ಅನ್ನೋದು ಈ ಪ್ರಶ್ನೆ ಆಗಿದೆ. ಆ ಎಲ್ಲ ನೆಲೆಯಲ್ಲಿ ಧರ್ಮಸ್ಥಳದ ನಡೆದಂತಹ ಘಟನೆಗಳ ಬಗ್ಗೆ ತನಿಖೆ ಆಗಲೇಬೇಕು, ಅದಕ್ಕೆ ಪರಿಹಾರ ಸಿಗಲೇಬೇಕು. ತಪ್ಪಿತಸ್ಥರು ಯಾರು ಅನ್ನೋದು ಹೊರಗೆ ಬರಲೇಬೇಕು. ಇಷ್ಟೆಲ್ಲ ಮೂಳೆಗಳು ಸಿಕ್ಕು, ಅದ್ರ ಜೊತೆ ಡೌಗಿ ಅಂತ ನಮ್ಮ ಕಡೆ, ನಿಮ್ಮಲ್ಲಿ ಬುರುಡೆ ಅಂತಾರ, ಅವು ಸಿಕ್ಕು, ಅಸ್ಥಿ ಪಂಜಗಳು ಸಿಕ್ಕು. ಮುಂದೆ ಅದೇ ಕಾಲಕ್ಕೆ ಅಪರಿಚಿತ ಶವಗಳ ಮೂಳೆಗಳು ಸಿಕ್ಕು, ಕೊಲೆಯಾಗಿದ್ದು ಸಿಕ್ಕೊಂಡಿತ್ತು. ಆದರೂ ಇಷ್ಟೆಲ್ಲ ಘಟನೆಗಳು ನಡೆದು ನೂರಾರು 470ಕ್ಕೂ ಹೆಚ್ಚು ಮಿಸ್ಸಿಂಗ್ ಕೇಸ್, ಗಾಯಬ್ ಇಷ್ಟಿದ್ರು ತನಿಖೆ ಆರೋಪಿ ಕಡೆ ಇವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ.